ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ 10ನೇ ಕಂಟೆಸ್ಟೆಂಟ್ ಆಯಿತು. ಇವಾಗ 10ನೇ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಿರುವಂಥದ್ದು ಅದು ನಮ್ಮ ಅಭಿಷೇಕ್ ಅವರು. ಸೊ ಅಭಿಷೇಕ್ ಸೀರಿಯಲ್ ಸುಮಾರು ಸೀರಿಯಲ್ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಇವರಿಗೆ ಸಿನಿಮಾದಲ್ಲಿ ಹೋಗಬೇಕು ಅಂತ ಆಸೆ ಕೂಡ ಇದೆ. ಆ್ಯಂಡ್ ಬೆಂಗಳೂರು ಹುಡುಗ, ಸೊ ಸಿಕ್ಕಾಪಟ್ಟೆ ಸೈಲೆಂಟ್ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಸೈಲೆಂಟ್ ಆಗಿರ್ತಾರೆ, ಬಟ್ ಅವ್ರ ತಂಟೆಗೆ ಹೋದರೆ ಸೊ ವೈಲೆಂಟ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಟಾಸ್ಕ್ ಅಂತ ಬಂದಾಗ ಮೇ ಬಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರ್ತಾರೆ ಅನ್ನೋವಂಥದ್ದು ನೋಡಬೇಕಾಗುತ್ತೆ. ಮೇ ಬಿ ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ, ತನ್ನ ಪಡಿ ತಾನಿರ್ತಾರೆ. ಸೊ ಎಲ್ಲೂ ಮಿಂಗಲ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಹೇಗೆ ಆಡ್ತಾರೆ ಅಂತ. ಸೊ ಈ ರೀತಿ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ತಾನಾಯಿತು ತನ್ನ ಪಾಡಾಯಿತು ಅನ್ನೋವಂಥ ಕ್ಯಾರೆಕ್ಟ್ರು. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸ್ವಲ್ಪ ಮಿಂಗಲ್ ಆಗಬೇಕಾಗತ್ತೆ. ಅದು ಮನೆ ಕೆಲಸ ಆದರೂ ಆಗಿರ್ಬೋದು, ಅಡುಗೆ ಕೆಲಸ ಆದರೂ ಆಗಿರ್ಬೋದು, ಆ್ಯಂಡ್ ಜನರ ಜೊತೆ ಬೆರೆಯೋದಾದ್ರೂ ಆಗಿರ್ಬೋದು, ಎಲ್ಲರ ಜೊತೆಗೂ ಕೂಡ ಅದನ್ನೇ ಒಂಥರ ರೀಸನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಜನರ ಜೊತೆ ಬೆರೆಯಲ್ಲ ಹಾಗೆ ಹೀಗೆ ಅನ್ನೋವಂಥದ್ದು. ಸೊ ಬಟ್ ಎಲ್ಲ ಜೊತೆಗೆ ಹೇಗಿರ್ತಾರೆ ಅನ್ನೋದು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕಂತೂ ನೋಡ್ತಾ ಇದ್ದರೆ ಸೈಲೆಂಟ್ ಕ್ಯಾರೆಕ್ಟ್ರು ಆ್ಯಂಡ್ ವೈಲೆಂಟ್ ಆಗೋದ್ರಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ ಟೈಮ್ ಬೇಕಾಗುತ್ತೆ. ಸೊ ಜಾಸ್ತಿ ಟ್ರಿಗರ್ ಮಾಡಿದ್ರೆ ಮೇ ಬಿ ವೈಲೆಂಟ್ ಆಗ್ಬೋದು. ಬಟ್ ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾರೆ ಅನ್ನೋವಂಥದ್ದು ಪ್ರಶ್ನೆ. ಟಾಸ್ಕ್ ಅಂತ ಬಂದಾಗ ಮೇ ಬಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಹೇಗೆ ಆಡ್ತಾರೆ ಅಂತ. ಬಟ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ನನಗಂತೂ ಇಲ್ಲಿವರೆಗೂ ಅನಿಸಿಲ್ಲ. ಬಟ್ ನೋಡೋಣ ಮುಂದೆ ಮನೆ ಒಳಗಡೆ ಹೋದ್ಮೇಲೆ ಹೇಗಿರ್ತಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.